ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ನಲ್ಲಿ ಹೆಚ್ಚಾದ ಪೈಪೋಟಿ. ಸಿಎಂ ಡಿಸಿಎಂ ಬಣಗಳ ನಡುವೆ ಜೋರಾಗ್ತಾನೇ ಇದೆ ಈ ತಿಕ್ಕಾಟ. ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಡಿಕೆಶಿ. ಸಹೋದರನನ್ನ ಅಖಾಡಕ್ಕಿಳಿಸಿ ಗದ್ದೆಗೆ ಏರಿಸಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ಈತ ಸೈಲೆಂಟ್ ಆಗಿ ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂನ ಆಪ್ತ ಬಣದವರು. ಶಾಸಕ ರಾಘವೇಂದ್ರ ಹಿಟ್ನಾಳ್ ಕಣಕ್ಕಿಳಿಸೋದಕ್ಕೆ ತಯಾರಿ ಆಗ್ತಾ ಇದೆ ತೆರೆಮರೆಯಲ್ಲಿ. ಒಕ್ಕೂಟಗಳ ಮೇಲೆ ಹಿಡಿತವನ್ನು ಸಾಧಿಸ್ತಾ ಇದ್ದಾರೆ. ವಿಶ್ವಾಸ ಗಳಿಸುವಂತ ಪ್ರಯತ್ನ ಆಗ್ತಾ ಇದೆ. ಹಿಡಿತವಿರುವ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ ಹಿಟ್ನಾಳ್ ಅವರು. ಇಂದು ಸತೀಶ್ ಜಾರಕಿಹೊಳಿನ ಭೇಟಿ ಮಾಡಿದ್ದಾರೆ ಹಿಟ್ನಾಳ್ ಅವರು. ತಮ್ಮನ್ನ ಬೆಂಬಲಿಸುವಂತೆ ಸತೀಶ್ ಜಾರಕಿಹೊಳಿಗೆ ಇದೇ ಸಂದರ್ಭದಲ್ಲಿ ಮನವಿ ಕೂಡ ಮಾಡಿದ್ದಾರೆ. ಮೊನ್ನೆ ಎಚ್.ಸಿ. ಮಹಾದೇವಪ್ಪರನ್ನ ಭೇಟಿ ಮಾಡಿದ್ರು ಹಿಟ್ನಾಳ್ ಅವರು. ಅಂದರೆ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಅಪೋಸಿಟಲ್ಲಿ ಯಾರಿದ್ದಾರೆ ಅಥವಾ ಡಿ.ಕೆ. ಶಿವಕುಮಾರ್ ಅವರ ಕೆಲವೊಂದಷ್ಟು ಲೆಕ್ಕಾಚಾರಕ್ಕೆ ಯಾರು ಬ್ರೇಕ್ ಹಾಕ್ತಾ ಇದ್ದಾರೆ ಅಂತ ನಾಯಕರನ್ನ ಗುರುತಿಸಿ ಹೋಗಿ ಅವರನ್ನು ಭೇಟಿ ಮಾಡುವಂಥ ಕೆಲಸವನ್ನು ಹಿಟ್ನಾಳ್ ಅವರು ಮಾಡ್ತಾ ಇರೋದು. ಅಲ್ಲಿಗೆ ಡಿ.ಕೆ. ಶಿವಕುಮಾರ್ ಅವರು ಹೇಗಾದರೂ ಮಾಡಿ ತನ್ನ ಸಹೋದರ ಡಿ.ಕೆ. ಸುರೇಶ್ ಅವರನ್ನ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಬೇಕು ಅಂತ ಒಂದು ಸ್ಟ್ರಾಟರ್ಜಿ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಒಂದೊಂದೇ ಅಡ್ಡಗಲ್ಲನ್ನು ಹಾಕ್ತಾ ಇರೋದು ಕಂಪ್ಲೀಟಾಗಿ ಕಾಣಿಸ್ತಾ ಇದೆ. ಬಟ್ ಡಿ.ಕೆ. ಬ್ರದರ್ಸು ಕೂಡ ಸೈಲೆಂಟಾಗೆ ತಮ್ಮ ಕೆಲಸವನ್ನು ತಾವು ಮಾಡ್ಕೊಳ್ತಾ ಇದ್ದಾರೆ. ಯಾರ್ಯಾರನ್ನು ಭೇಟಿ ಆಗಬೇಕು, ಯಾರ್ಯಾರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು, ಯಾರ್ಯಾರ ಜೊತೆಗೆ ಮಾತಾಡಬೇಕು, ಆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬಟ್ ಇಲ್ಲೂ ಕೂಡ ಸಿಎಂ ಡಿ.ಸಿ.ಎಂ ಬಣದವರು ಅವ್ರ ಪರ ಇವ್ರ ಪರ ಅಂತ ಪೈಪೋಟಿ ನಡೀತಾ ಇರೋದಿದೆಯಲ್ಲ, ಇದು ಒಂದು ರೀತಿಯಾದಂಥ ಉತ್ತಮವಾದಂಥ ಬೆಳವಣಿಗೆ ಅಲ್ಲ. ಅವರದ್ದೇ ಸರ್ಕಾರ ಇದೆ, ಅವರೇ ಅಧಿಕಾರದಲ್ಲಿದ್ದಾರೆ. ಹೀಗಿರಬೇಕಾದ್ರೆ ಹೊಂದಾಣಿಕೆಯಲ್ಲಿ ಆಯ್ಕೆಗಳನ್ನು ಮಾಡ್ಕೊಳ್ಬಹುದಿತ್ತು. ಬಟ್ ಇಲ್ಲಿ ಕಾಂಗ್ರೆಸ್ ಅನ್ನೋ ಮೈಂಡ್ ಸೆಟ್ಟಿಗಿಂತ ಹೆಚ್ಚಾಗಿ ಸಿಎಂ ಪರ ಡಿ.ಸಿ.ಎಂ ಪರ ಅನ್ನೋದು ಹೆಚ್ಚಾಗ್ಬಿಟ್ಟಿದೆ. ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿಯ ವಿಚಾರ. ಡಿ.ಕೆ. ಶಿವಕುಮಾರ್ಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಯಾರ ಬಳಿ ಮತಗಳು ಹೆಚ್ಚಿವೆ ಅವರು ಅಧ್ಯಕ್ಷರಾಗ್ತಾರೆ. ಇದು ಪಕ್ಷದ ಚುನಾವಣೆ ಅಲ್ಲ, ಸಹಕಾರಿ ರಂಗದ ಚುನಾವಣೆ. ಡಿ.ಕೆ. ಸುರೇಶ್ ಆದರೂ ಕೂಡ ಇಲ್ಲಿ ಪಕ್ಷ ಬರಲ್ಲ, ಸರ್ಕಾರ ಇದ್ರೂ ಕೂಡ ಮೆಜಾರಿಟಿ ಮುಖ್ಯವಾಗುತ್ತದೆ. ಸಹಕಾರಿ ರಂಗದಲ್ಲಿ ಎಕ್ಸ್ಪರ್ಟ್ ಇರುವವರು ಅಧ್ಯಕ್ಷರಾಗ್ತಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಸಹಜವಾಗಿ ಸಹಕಾರ ಸಂಘ ಅಂತ ಬಂದಾಗ ಯಾರಿದಾರಲ್ಲಿ, ಅಧ್ಯಕ್ಷರು ಅಂತ ಬಂದಾಗ ಯಾರಿದ್ದಾರೆ? ಸೊ ಅಲ್ಲಿಗೆ ರಾಜಣ್ಣ ಅವರ ಪ್ರಾಮುಖ್ಯತೆ ಬಹಳ ಇದೆ. ಹಾಗಾಗಿ ಇಂಡೈರೆಕ್ಟಾಗಿ ಟಾಂಟ್ ಮಾಡ್ತಾ ಇದ್ದಾರೆ. ಡಿಪೆಂಡ್ಸ್ ಆವಾಗ ಯಾರ ಕಡೆಗೆ ಓಟ್ ಹೆಚ್ಚಿದೆ, ಯಾರ್ಯಾರು ನಮ್ಮ ಪಾರ್ಟಿ ಎಷ್ಟಿದೆ, BJP ಎಷ್ಟಿದೆ, JDS ಎಷ್ಟಿದೆ ಅದ್ರ ಮ್ಯಾಗ ಅವಲಂಬನೆ. ಮತ್ತು ಅದು ಪಕ್ಷಕ್ಕೆ ಸೀಮಿತವಾಗಂತ ಚುನಾವಣೆ ಅಲ್ಲ, ಅದಕ್ಕೆ ಪಕ್ಷ ಸಂಬಂಧ ಬರೋಲ್ಲ. ಡಿ.ಕೆ. ಸುರೇಶ್ ಆದರೂ ಆಯ್ತು, ಮತ್ತೆ ಯಾರಾದ್ರೂ ಅದು ಪಕ್ಷ ಬರಲ್ಲ, BJP ಅವರಾದರೂ ಬರಲ್ಲ. ಅದು ಸಹಕಾರಿ ರಂಗ ತತ್ವ ಅಂತ ಅಷ್ಟೇ ಅಲ್ಲ ವಿಚಾರ. ಮೆಜಾರಿಟಿ ಬೇಕಲ್ಲ, ಅದೇ ಅಲ್ಲ. ಹಿಂದೆ ಸರ್ಕಾರ ಇದ್ದಾಗ ವಿರೋಧ ಪಕ್ಷದವರು ಅಲ್ಲಿ ರೂಲ್ ಮಾಡಿದ್ದಾರೆ, 5 ವರ್ಷ ಅವರೇ ಮಾಡಿದ್ದಾರೆ. ನಾವಿದ್ದಾಗ BJP ಇದ್ದಾರೆ, BJP ಇದ್ದಾಗ ನಾವು ರೂಲ್ ಮಾಡಿದ್ವಿ. ಅವ್ರು ಮೆಜಾರಿಟಿ ಇದ್ರೆ ನೀವೇನು ಮಾಡ್ಲಿಕ್ಕಾಗಲ್ಲ. ಮೆಜಾರಿಟಿ ಇಂಪಾರ್ಟೆಂಟು, ಮೆಜಾರಿಟಿ ಇಲ್ಲರೆ ಏನು ಮಾಡ್ಲಿಕ್ಕಾಗಲ್ಲ. ಬೇರೆಯವ್ರು ಅಂತ ಹೇಳ್ತಿಲ್ಲ ನಾನು, ಅದು ಪಕ್ಷಕ್ಕೆ ಸಂಬಂಧಪಟ್ಟದ್ದು ವಿಚಾರ ಅಲ್ಲ. ಯಾರ ಜೊತೆ ಸಂಪರ್ಕ ಇದೆ, ಸಹಕಾರ ರಂಗದಲ್ಲಿ ಯಾರು ಎಕ್ಸ್ಪರ್ಟ್ ಇದಾರ ಅವ್ರು ಅಲ್ಲಿ ಬಂದು ಕೂಡ್ತಾರೆ ಅಷ್ಟೇ. ಅದು ನೋಡೋಣ, ಡಿಪೆಂಡ್ಸ್ ನೋಡಿ, ಇದು ಸತೀಶ್ ಜಾರಕಿಹೊಳಿ ಅವರ ಸ್ಟೇಟ್ಮೆಂಟನ್ನು ಗಮನಿಸಿದ್ರಿ. ಯಾರು ಮೆಜಾರಿಟಿ ಇದೆ, ಯಾರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇದೆ, ನಾಲೆಡ್ಜ್ ಇದೆ, ಎಕ್ಸ್ಪರ್ಟ್ ಇದ್ದಾರೆ, ಅವರಿಲ್ಲ ಆಗ್ತಾರೆ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಡಿ.ಕೆ. ಸುರೇಶ್ ಅವರು ಆಗಲ್ಲ ಅನ್ನೋ ಥರದಲ್ಲಿ ಇಂಡೈರೆಕ್ಟಾಗಿ ಮಾತನಾಡಿದ್ದಾರೆ. ಮೇ ಬಿ ಇದು ತಾರಕಕ್ಕೆ ಹೋಗಬಹುದಾದ ಎಲ್ಲ ಸಾಧ್ಯತೆಗಳು ಕೂಡ ಇದೆ. DCC ಬ್ಯಾಂಕ್ ವಿಚಾರ ಬೆಳಗಾವಿಯಲ್ಲಿ ಹೆಂಗಾಗುತ್ತೋ KMFದು ಮೇ ಬಿ ಇದೇ ಥರ ಆಗುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ನಾವು ನೋಡೋದಾದರೆ ಡಿ.ಕೆ. ಬ್ರದರ್ಸನ್ನು ಕಟ್ಟಿ ಹಾಕುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳಂತೂ ಆಗ್ತಾ ಇದೆ.